ಕೇಂದ್ರ ಸರ್ಕಾರ ಜಾರಿಗೊಳಿಸಲು ಮುಂದಾಗಿರುವ ಟ್ರಾನ್ಸ್ಜೆಂಡರ್ ಹಕ್ಕುಗಳ ತಿದ್ದುಪಡಿ ಮಸೂದೆ 2026ಕ್ಕೆ ವಿಜಯಪುರದ ರಾಷ್ಟ್ರೀಯ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಮತ್ತು ಟ್ರಾನ್ಸ್ಜೆಂಡರ್ಗಳ ಒಕ್ಕೂಟದಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ವಿಜಯಪುರದ ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಕೆ ಅವರ ಮನೆ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡ 200ಕ್ಕೂ ಹೆಚ್ಚು ಲೈಂಗಿಕ ಅಲ್ಪಸಂಖ್ಯಾತರಿಂದ ಅರ್ಧ ಗಂಟೆಗೂ ಹೆಚ್ಚು ಕಾಲ ಜಿಲ್ಲಾಧಿಕಾರಿಯ ಮನೆ ಮುಂಭಾಗದಲ್ಲಿ ಕುಳಿತು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ಕೇಂದ್ರ ಸರ್ಕಾರದ 2026ರ ತಿದ್ದುಪಡಿ ಕಾಯ್ದೆ ಕೈಬಿಡುವಂತೆ ಆಗ್ರಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪ್ರತಿಭಟನಾ ನಿರತರು 2026ರ ಲೈಂಗಿಕ ಅಲ್ಪಸಂಖ್ಯಾತ ಕಾಯ್ದೆ ತಿದ್ದುಪಡಿ ಪತ್ರದ ನಕಲು ಪ್ರತಿಗಳಿಗೆ ಅಂಬೇಡ್ಕರ್ ವೃತ್ತದಲ್ಲಿ ಬೆಂಕಿ ಹಚ್ಚುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದರು. ಬಳಿಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿ ಅವರಿಗೆ ಮನವಿ ಸಲ್ಲಿಸಿದರು. Hi guys, ಎಷ್ಟು ವಿರೋಧದ ನಡುವೆನೂ ಟ್ರಾನ್ಸ್ಜೆಂಡರ್ ಪರವಾಗಿ ಬಿಲ್ ಇದ್ದರೆ ನಾವು ಖಂಡಿತ ಒಪ್ಕೊತಾ ಇದ್ವಿ. ಅದರ ಎಲ್ಲ ಅಂಶಗಳು ಟ್ರಾನ್ಸ್ಜೆಂಡರ್ ವಿರೋಧಿ ಬಿಲ್. ನಾವು ಸಮಾಜಕ್ಕೆ ಕೇಳ್ತಾ ಇದ್ವಿ, ಬದಲಾವಣೆಗೆ ಅವಕಾಶ ಮಾಡಬೇಕು. ಸರ್ಕಾರಗಳು ಇದೇ ಸರ್ಕಾರ 19ರಲ್ಲಿ ಆ್ಯಕ್ಟ್ ಮತ್ತು ರೂಲ್ ತಂದಿದೆ. ಆ ರೂಲನ್ನು ಇದು ವೈಲೇಟ್ ಮಾಡ್ತಾ ಹೋಗುತ್ತೆ. ಇವರು ಸಂಪೂರ್ಣ ಬದುಕುವ ಹಕ್ಕನ್ನು ಕಿತ್ಕೊತಾ ಇದೆ. ಹಾಗಾಗಿ ನಿಮ್ಮ ಮೂಲಕ ನಮ್ಮ ರಾಷ್ಟ್ರಪತಿಗಳಾದಂಥ ಮೇಡಮ್ ಅವರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ, ಇಲ್ಲಿಯ MP ಸಂಸದರಿಗೆ ಮತ್ತು ಕೇಂದ್ರದ ಮಂತ್ರಿಗಳಿಗೆ ಎಲ್ರಿಗೂ ನಮಸ್ಕಾರ. ನಾನು ಸಪ್ನಾ ಬಿಜಾಪುರ್ ಅಂತೇಳಿ. ನಾನು ಹೇಳೋದು ಏನಂದ್ರೆ, ಇದೇನಿದೆಯಲ್ಲ ಟ್ರಾನ್ಸ್ಜೆಂಡರ್ ಬಿಲ್ ಬಂದಿದೆ, ಬಿಲ್ ಪಾಸ್ ಆಗಿದೆಯಲ್ಲ, ನೀವು ನಮ್ಮ ಜನರನ್ನು ಕೇಳ್ತೀರಾ? ನೀವು ಗಂಡಾಗಿರೋದು ನಿಮ್ಮ ಜನರನ್ನ ನಮಗೆ ತೋರಿಸಿ. ಪೈಲ ನೀವು ಗಂಡಾಗಿರೋದನ್ನ, ಗಂಡು ಮತ್ತು ಹೆಣ್ಣು ಸಮಾನತೆ ಅಲ್ವಾ? ನಾವು ಈ ದೇಶದ ನಾಗರಿಕರಿದ್ದೀವಿ. ನಮ್ಮ ಮೇಲೆ ಇಷ್ಟೆಲ್ಲ ದಬ್ಬಾಳಿಕೆಗಳನ್ನ ಮಾಡಬೇಡ್ರಿ. ಅಷ್ಟೆಲ್ಲ ಮಾಡೋದಿದ್ರೆ ಫಸ್ಟ್ ಗಂಡು ಮತ್ತು ಹೆಣ್ಣನ್ನ ನಿಂದ್ರಿಸಿ ಅವರಿಗೆ ವೈದ್ಯಕೀಯ ಚೆಕಪ್ ಮಾಡಿ ಆಮೇಲೆ ನಾವು ಬರಕ್ ತಯಾರಿದ್ದೀವಿ ಸರ್. ಇದು ಇಷ್ಟೇ ನಮ್ದು. ಏನಿಲ್ಲ, ನಾವು ಮೊದಲೇ ಮನೆ ಬಿಟ್ಟು ಬಂದಿರೋರು. ರೋಡ್ ಮೇಲೆ 1-2 ರೂಪಾಯಿ ಭಿಕ್ಷೆ ಬಿಡ್ಕೊಂಡು ನಮ್ಮ ಹೊಟ್ಟೆಪಾಡಿಗಾಗಿ ನಾವು ಬರ್ತೀವಿ, ಹೋಗ್ತೀವಿ. ಇಷ್ಟೆಲ್ಲ ದಬ್ಬಾಳಿಕೆಗಳು ನಮ್ಗೆ ಹೋಗೋರು ಬರೋ ಎಲ್ಲಾರ ಹೆಸರಿಡ್ತಾರ. ಅದೆಲ್ಲಾನು ನಾವು ಸಹಿಸ್ಕೊಂಡು, ಮತ್ತನು ಇದು ಸಂವಿಧಾನ, ಇದೊಂದು ಕಾನೂನು. ಇದು ಕಾನೂನು ಬಗ್ಗೆನೂ ನಾವು ಎಲ್ಲಾನು ಸಹಿಸ್ಕೋಬೇಕಾದ್ರೆ ನಮ್ಮ ಕೈಲಿ ಆಗೋದಿಲ್ಲ. ಎಷ್ಟತ್ತೇಳಿ ನಾವು ಸಹಿಸ್ಕೋಬೇಕು? ನಾವು ಒಂದು ಮನುಷ್ಯರಲ್ವಾ? ಎಷ್ಟತ್ತೇಳಿ ನಮ್ಮೆಲ್ಲ ಅಷ್ಟೆಲ್ಲ ತಾಕತ್ತಿಲ್ಲ, ಅಷ್ಟೆಲ್ಲ ನಮ್ಮ ಹತ್ರ ಸಹಿಸ್ಕೊಳ್ಳೋ ತಾಕತ್ತಿಲ್ಲ. ಪ್ಲೀಸ್ ಸಾಕು, ಇದು ರಿಕ್ವೆಸ್ಟ್ ಮಾಡ್ರಿ. ಇದನ್ನ ಇಲ್ಲೇ ನಿಂದ್ರಿಸಿ, ಇದನ್ನ ಇಲ್ಲೇ ಮುಕ್ತಾಯಗೊಳಿಸಿ. ಇದಿಷ್ಟೇ ನನ್ನ ಮಾತುಗಳು. ನಮಸ್ಕಾರ.